ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ವಿತ್ ಫ್ಯಾಮಿಲಿ ಟ್ರಿಪ್ಪು. ಹೇಗಿರುತ್ತೆ ನೋಡೋಣ ಬನ್ನಿ. ಜರ್ನಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಅದರಲ್ಲೂ ನಮ್ಮ ಚೋಟ ಪಾಪು ಜೊತೆಗೆ ಹೊಂಟಿದ್ದೀವಿ. ಫಸ್ಟ್ ಟ್ರಿಪ್ ಅವಳದು ಇದು ಅಲ್ಲ ಚೋಟ? ಹ್ಞೂ ಅಂತೇಳಮ್ಮ. ಪಚ್ಚಂಬಿಟ್ಟೈತೆ ಎಲ್ರಿ ಈ ಕಡೆ ತಿರುಗ್ರಿ ಒಂದ್ಸಾರಿ. ಆಯ್ ಮಾಡ್ರಿ. ಆಯ್ತು ಸಾತು ಸಾತು ಕಾಯ್ ಆಯ್ ಮಾಡು ಸಾತು. ಓಕೆ 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 ಓಕೆ. ನಾವೆಲ್ಲಿಗೆ ಹೋಗ್ತಿದ್ದೀವಮ್ಮ ಈಗ? ಅಮರೇಶ್ವರ. ನಾವು ನಮ್ಮ ಮಸ್ಕಿಯಿಂದ ರಾಯಚೂರು ಡಿಸ್ಟಿಕ್ಕಲ್ಲೇ ಬರೋವಂಥ ಗುರುಗುಂಟ ಅಮರೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಹೇಗಿರುತ್ತೆ ಏನೋ ನೋಡೋಣ ಬನ್ನಿ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಜರ್ನಿ. ಸಮನ್ವಿನ ಇಲ್ಲಿ ದಾರಿ ಒಳಗೆ ಇಳಿಸಿ ಹೋಗ್ತೀವಿ. ರೆಡಿ ಆಗಿಲ್ಲ. ಸಮ್ಮು ತಲೆ ಬಾಚ್ಕೊಂಡಿಲ್ಲ, ಪೌಡರ್ ಹಚ್ಕೊಂಡಿಲ್ಲ. ಆಕೆ ಎಲ್ಲ ರೆಡಿ ಆಗಿಲ್ಲ. ಅದಕ್ಕೆ ಸಮ್ಮನ್ ಇಳಿಸಿ ಹೋಗಮ್ಮ. ಆ್ಯಕ್ಚುಲಿ ನಮ್ಮ ಜರ್ನಿ ಇವಾಗ ಮಧ್ಯಾಹ್ನದಿಂದನೇ ಶುರು ಆಗ್ತಾ ಇದೆ. ನಾವು ಬಿಡಬೇಕಾದ್ರೆ 11:30 12 ಅಪ್ರಾಕ್ಸಿಮೇಟ್ಲಿ ಇತ್ತು ಅಂತ ಅನಿಸುತ್ತೆ. ಆ ಟೈಮ್ಗೆ ನಾವು ಬಿಟ್ಟಿದ್ದು ಊರನ್ನು. ಬೆಳಗ್ಗೆ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ ಆ್ಯಕ್ಚುಲಿ ನಿನ್ನೆ ಊರಿಂದ ಮಾಮ ಬಂದರು. ಸೊ ಅಂದರೆ ನಮ್ಮ ಅಕ್ಕನ ಗಂಡ ಅವರು ಬಂದಿದ್ದಕ್ಕೆ ಎಲ್ಲರೂ ಸೇರಿ ಒಂದು ಸರಿ ಔಟಿಂಗು ಥರ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಯಾವಾಗಲೂ ಹೊಸಪೇಟೆಗೆ ಹೋಗಿರೋದು, ಅಲ್ಲಿಂದ ನಾವು ಬೇರೆ ಕಡೆ ಎಲ್ಲಾದರೂ ಹೋಗ್ತಿದ್ವಿ. ಬಟ್ ಅವರು ಈ ಕಡೆ ಬಂದಾಗ ನಾವು ಈ ಕಡೆ ನಮ್ಮ ಊರ ಕಡೆ ಇರೋ ಊರುಗಳನ್ನೆಲ್ಲ ನೋಡ್ಕೊಂಬರೋಣ, ಅದು ಒಂಥರ ಟ್ರಿಪ್ ಥರ ಇರಲಿ ಅಂತ ಹೇಳ್ಬಿಟ್ಟು ಜರ್ನಿ ಶುರು ಮಾಡ್ಕೊಂಡಿದ್ದೀವಿ ನೋಡಿ. ಸೊ ದೇವರ ಆಶೀರ್ವಾದದಿಂದ ನಮ್ಮ ಜರ್ನಿಯನ್ನು ನಡೆಸಿದ್ದೀವಿ. ಇವಾಗ ಎಲ್ಲ ಗಜಾನನ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಿಮ್ಮ ಮೇಲೂ ಇರಲಿ ಅಂತ ಅಂದ್ಕೊಂಡು ಸೊ ಈಗ ಮಸ್ಕಿಯಿಂದ ನಾವು ಡೈರೆಕ್ಟಾಗಿ ಹೊರಡ್ತಾ ಇರೋದು ಎಲ್ಲೆಲ್ಲಿಗೆ ಅಂತ ನಿಮಗೆ ಕಂಟಿನ್ಯೂ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ಇದೊಂಥರ ಫ್ಯಾಮಿಲಿ ಟ್ರಿಪ್ಪು. ಅದರಲ್ಲೂ ಬರೀ ಪುಟಾಣಿಗಳು ಜೊತೆಗೆ ನಾವು ಅಷ್ಟೇ ಇರೋದು. ಅಪ್ಪ ಮಮ್ಮಿ ಅವ್ರು ಯಾರೂ ಬಂದಿಲ್ಲ. ಅಪ್ಪಾಜಿಗೂ ಕೂಡ ಕಣ್ಣು ಆಪ್ರೇಷನ್ ಆಗಿದೆ. ಅವರು ಕೂಡ ಇವಾಗ ತಾನೇ ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನೂ ಕೂಡ ನೋಡಿಕೊಂಡು ಮಾತಾಡಿಸ್ಕೊಂಡು ಅದಾಗಿದ್ದ ನಂತರ ಮನೆಯಲ್ಲಿ ಅಮ್ಮ ಇರ್ತಾರೆ. ನಾವು ಬೇಗ ಹೋಗಿ ಬೇಗ ಬಂದರೆ ಆಯಿತು ಅಂತೇಳ್ಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಮತ್ತು ಈವ್ನಿಂಗ್ ಅನ್ನೋಷ್ಟರಲ್ಲಿ ಬಂದುಬಿಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ದಾರಿಯುದ್ದಕ್ಕೂ ಕೂಡ ತುಂಬಾ ಮೆಮೊರೀಸ್ ಇದೆ ನನಗೆ ಮಾತ್ರ ಸ್ಪೆಷಲಿ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ನಾವು ಮಕ್ಕಳ ಸೈನ್ಯ ಅನ್ನೋ ಥರ ಆಗಿಬಿಟ್ಟಿದ್ದೀವಿ. ಹಿರಿಯರು ಇಲ್ಲದೇ ಹೋಗೋದು ಅಂದರೆ ಒಂದು ಸ್ವಲ್ಪ ಓಡಾಡೋ ಥರ ಅನಿಸ್ಬಿಡುತ್ತೆ ಅಲ್ವಾ. ಸೊ ತುಂಬ ಎಂಜಾಯ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಅವರೆಲ್ಲ ಇದ್ದರು ಅಂದರೆ ಇಷ್ಟೊಂದು ಎಂಜಾಯ್ ಮಾಡೋದಾಗ್ದೇ ಸೀರಿಯಸ್ಲಿ ಇರ್ತೀವಿ. ಇವಾಗ ಆ ಥರ ಇಲ್ಲ. ಫುಲ್ ಅದು ಇದು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಇರೋದ್ರಿಂದ ನಾವು ವಾಯ್ಸ್ ಓವರ್ ಕೊಡ್ತಾಯಿದ್ವಿ. ಸೊ ನಮ್ಮ ಊರಿಂದ ನೆಕ್ಸ್ಟ್ ಬಂದರೆ ಸಂತೆಕೆಲ್ಲೂರು ಅಂತ ಬರುತ್ತೆ. ರೀಸೆಂಟ್ಲಿ ಜಾತ್ರೆ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಸಂತೆಕೆಲ್ಲೂರು ಗನ್ಮಟೇಶ್ವರ ಜಾತ್ರೆ ಅಂತೇಳ್ಬಿಟ್ಟು ಮಠ ಇದೆ ದೊಡ್ಡದಾಗಿ, ಆ ಮಠಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಒಂದು ಬಾವಿ ಇದೆ, ಹೇಗಿದೆ ನೋಡಿ, ನೀರೆಲ್ಲ ಕಾಣಿಸ್ತಾ ಇದೆ ಬಾವಿನಲ್ಲಿ. ಸೊ ಇವಾಗ ಅಲ್ಲಿ ದರ್ಶನ ಮಾಡಿಕೊಂಡು ಕಾಯಿ ಹೊಡೆಸ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೀವಿ. ನಾವು ಕೂಡ ಈ ಮಠ ನೋಡಿ ಇರಲಿಲ್ಲ. ಪ್ರತಿ ವರ್ಷ ತುಂಬ ಜನ ಜಾತ್ರೆಗೆಲ್ಲ ಬರ್ತಾರೆ ನಮ್ಮೂರಿಂದ, ಸುತ್ತ ಹಳ್ಳಿಯಿಂದ ಎಲ್ಲ ಕಡೆನೂ. ಸೊ ಜಾತ್ರೆ ಆಗಿಂದ ಹಾಗೆ ದರ್ಶನ ಮಾಡ್ಕೊಂಡು ಇಲ್ಲೇ ದಾರಿನಲ್ಲೇ ಇರೋದಲ್ವ, ಹಾಗಾಗಿ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಮಠದಲ್ಲಿ ಅಜ್ಜರು ಇರಲಿಲ್ಲ. ಹಾಗೆ ದೇವ್ರ ದರ್ಶನ ಮಾತ್ರ ಮಠದಲ್ಲಿ ಮಾಡಿಕೊಂಡು ಕಾಯಿ ಹೊಡೆಸ್ಕೊಂಡು ಮುಂದೆ ಹೊರಡ್ತಾ ಇದ್ದೀವಿ. ಚೆನ್ನಾಗಿ ದರ್ಶನ ಆಯಿತು. ಅಷ್ಟೊಂದೇನು ಗಲಾಟೆ ಇರಲಿಲ್ಲ, ಗದ್ದಲ ಇರಲಿಲ್ಲ. ಡೇ ಟೈಮಲ್ಲಿ ಸದ್ಭಾವ
ಪೂಜೆ ಮಾಡೋ ಅರ್ಚಕರು ಮಂಗಳಾರತಿ ಎಲ್ಲ ಮಾಡಿದರು. ಮಂಗಳಾರತಿ ತೊಗೊಂಡು ಒಂಥರ ಆ ರೀತಿ ಪೂಜೆ ಮಾಡಿಸಿ ಮಂಗಳಾರತಿ ಎಲ್ಲ ಕೊಟ್ಟಾಗೆ ಒಂಥರ ಏನೋ ಖುಷಿ ಅನಿಸುತ್ತೆ. ಸೊ ಹಾಗೆ ಮಠದಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ನೋಡ್ಕೊಳ್ತಾ ಇದ್ವಿ. ಎಲ್ಲ ನೋಡ್ತಾ ಪ್ರಸಾದ ವ್ಯವಸ್ಥೆ ಇರುತ್ತೆ, ಪ್ರಸಾದ ಮಾಡಿಕೊಂಡೇ ಹೋಗಬೇಕು ನೀವು ಅಂತ ಹೇಳಿದರು. ಸೊ ಹಾಗಾಗಿ ಮತ್ತು ಪ್ರಸಾದದ ಕಡೆ ಈ ಕಡೆ ಬಂದ್ವಿ. ಜಾತ್ರೆ ರೀಸೆಂಟ್ಲಿ ಆಗಿರೋದಲ್ವ, ಅದಕ್ಕೆ ಪ್ರತಿ ಜಾತ್ರೆ ಟೈಮಲ್ಲಿ ಇರುತ್ತೋ ಏನೋ ಇಲ್ಲಿ ಊಟದ ವ್ಯವಸ್ಥೆ. ಸೊ ಎಲ್ಲೇ ಆಗಲಿ ದೇವರ ಸನ್ನಿಧಿ ಆಗಿರ್ಬೋದು, ಮಠಗಳ ಆಗಿರ್ಬೋದು, ಏನೇ ಇರಲಿ ಅಲ್ಲಿ ಪ್ರಸಾದ ಅಂತ ಅಂದಾಗ ಅದು ಅಮೃತಕ್ಕೆ ಸಮಾನ ಅಂತ ನಂಬ್ಕೊಂಡಿದ್ದೀವಿ ನಾವು. ಸೊ ಎಲ್ಲೇ ಹೋದರೂ ಕೂಡ ಪ್ರಸಾದ ಇದೆ ಅಂತ ಅಂದಾಗ ನಾವು ಖಂಡಿತ ಮಿಸ್ ಮಾಡೋದೇ ಇಲ್ಲ. ನಮ್ಮ ಮನೆಯಲ್ಲಿ ಹಿರಿಯರು ಹೇಳಿದ್ದೇ ಹಾಗೆ ನಮಗೆ. ಅದು ಇರೋದು ಕೂಡ ಹಾಗೇ, ಎಲ್ಲೇ ಆಗಲಿ ಅದು ಎಂಥದ್ದೇ ಊಟ ಆಗಲಿ ಈ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಾಡಿರೋದು ಮಾತ್ರ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಾರಿ ಸವದಿದ್ದೀವಿ ಅಂದರೆ ನೆಕ್ಸ್ಟ್ ಯಾವಾಗಲಾದ್ರೂ ಒಂದು ಸಾರಿ ಮತ್ತೆ ನೆನೆಸ್ಕೊಂಡು ಅಲ್ಲಿ ಪ್ರಸಾದ ಚೆನ್ನಾಗಿತ್ತು ಅಂತಲೇ ನೆನೆಸ್ಕೊಳ್ತೀವಿ. ಅಷ್ಟು ಅಮೃತದ ರೀತಿಯಲ್ಲಿ ಪ್ರಸಾದ ಇದ್ದೇ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಪ್ರಸಾದ ತಗೊಂಡು ಮತ್ತು ಮುಂದೆ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಅಂತಂದರೆ ನೆಕ್ಸ್ಟು ಬರೋದು ಲಿಂಗಸೂರು ಬರುತ್ತೆ. ಸೊ ನಾನು ನನ್ನ ಡಿಗ್ರಿಯನ್ನು ಮುಗಿಸಿರೋದು ಲಿಂಗಸೂರಲ್ಲಿ. ತುಂಬ ಮೆಮೊರೀಸ್ ಇದೆ ಅಲ್ಲಿ. ತುಂಬಾ ಖುಷಿ ಅನಿಸುತ್ತೆ ಒಂದೊಂದು ಸಾರಿ ಅದನ್ನೆಲ್ಲ ನೋಡ್ತಾ ಹೋಗುವಾಗ. ಅದ್ರ ಜೊತೆಗೆ ಅದರ ಮುಂದೆ ಬರೋದು ಅಮರೇಶ್ವರ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಪವಾಡಗಳು ಎಲ್ಲ ಹಿಂದಿನ ದಿನಗಳಲ್ಲಿ ನಡೆದಿರೋವಂಥ ಸುಕ್ಷೇತ್ರ ಅಂತಲೇ ಹೆಸರಾಗಿದೆ. ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಗುರುಗುಂಟ ಅಮರೇಶ್ವರ ಅಂತ ಕರೀತಾರೆ ಇಲ್ಲೆಲ್ಲ ನಮ್ಮ ಕಡೆಗೆ. ಸೊ ಈಗ ಆ ಕಡೆ ಹೋಗ್ತಾ ದಾರಿನಲ್ಲಿ ಎಲ್ಲ ಆ ಕಡೆ ಈ ಕಡೆ ನೋಡ್ತಾ ಹೋಗ್ತಾ ಇದ್ವಿ. ನಾನು ನಮ್ಮ ತಮ್ಮ ಇಬ್ಬರು ಕೂಡ ಲಿಂಗಸೂರಲ್ಲಿನೇ ಡಿಗ್ರಿ ಮುಗಿಸಿರೋದು. ಇವನ್ ನಮ್ಮ ಮನೆಯವರು ಕೂಡ ಅಲ್ಲೇ ಮುಗಿಸಿರೋದು, ಡಬಲ್ ಡಿಗ್ರಿ ನಮ್ಮ ಮನೆಯವ್ರದ್ದು. ಸೊ ಅದೆಲ್ಲ ಹಾಗೆ ಮಾತಾಡ್ಕೊತ ಎಕ್ಸಾಮ್ ಟೈಮಲ್ಲಿ ಆಗಾಗ್ತಿತ್ತು ಹೀಗಾಗ್ತಿತ್ತು, ಆ ಲೆಕ್ಚರ್ ಹೀಗಿದ್ರು, ಈ ಲೆಕ್ಚರ್ ಹೀಗಿದ್ರು, ಆ ಮೇಡಮ್ ಹಾಗೆ, ಈ ಸರ್ ಹೀಗೆ ಅಂತ ತುಂಬ ಎಂಜಾಯ್ ಮಾಡಿಕೊಂಡು ನಗಾಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಖುಷಿ ಅನ್ನಿಸ್ತಿತ್ತು. ಅದೊಂಥರ ಟ್ರಿಪ್ಪು ಮಜವಾಗಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ಹಾಗೆ ಅದು ಇದು ಮಾತಾಡಿಕೊಂಡು ಜರ್ನಿ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲೇ ಇಲ್ಲ. ಊರು ಹೇಗೆ ಬಂತು ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಈ ಕಾರಲ್ಲಿ ಇದು ತಮ್ಮ ಹೊಸದಾಗಿ ತೊಗೊಂಡಿದ್ದಾನೆ. ಈ ಕಾರಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ನಮ್ಮದು ಅಂದರೆ 5 ಸೀಟ್ ಅಷ್ಟೇ ಆಗಿಬಿಡುತ್ತೆ. 5 ಸೀಟಲ್ಲಿ ಮಕ್ಕಳ ಜೊತೆ ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ಅಂದರೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಇದು ಸ್ವಲ್ಪ ದೊಡ್ಡದಾಗೇ ಇದೆ, ಆರಾಮಾಗಿ ನಮ್ಮ ಫ್ಯಾಮಿಲಿ ಕೂತ್ಕೋಬೋದು. ಇನ್ನು ಅಪ್ಪ ಅಮ್ಮ ಅವ್ರು ಬಂದಿದ್ದರೂ ಕೂಡ ಆರಾಮಾಗಿ ಕೂತ್ಕೋಬೋದಿತ್ತು, ಬಟ್ ಅವರು ಬಂದಿಲ್ಲ. ನಾವೇ ಆರಾಮಾಗಿ ಮಕ್ಕಳನ್ನ ಫ್ರೀಯಾಗಿ ಕೂರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕಾರ್ನ ಡ್ರೈವ್ ಮಾಡಲಿಕ್ಕೆ ಯಜಮಾನ್ರು ತೊಗೊಂಡಿದ್ದಾರೆ. ಸೊ ಒಂದೊಂದು ಕಾರ್ಗೆ ಒಂದೊಂದು ಥರ ಚೇಂಜಸ್ ಇರುತ್ತಲ್ವ ಡ್ರೈವಿಂಗ್ ಮಾಡುವಾಗ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೂ ಕೂಡ ಕಾರ್ ಡ್ರೈವಿಂಗ್ ಕಲಿಸಿರೋದು ನಮ್ಮ ತಮ್ಮನೇ. ಅದಕ್ಕೋಸ್ಕರ ಪಕ್ಕಕ್ಕೆ ಕೂತ್ಕೊಂಡು ಅವನು ಹೇಳ್ಕೊಡ್ತಾ ಇದ್ದ ಸ್ವಲ್ಪ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಸರಿಯಾಗಿ ಕಲಿಸ್ಕೊಡು ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಬೇರೆ ಬೇರೆ ಥರ ಚೇಂಜಸ್ ಇರುತ್ತೆ ಅಲ್ವಾ. ಸೊ ಆ ಥರ ಆ ಕಾರಿಗೆ ಇದ್ದ ಥರ ಈ ಕಾರಿಗಿರಲ್ಲ, ಹೀಗೆ ತೊಗೋಬೇಕು ಹಾಗೆ ತೊಗೋಬೇಕು ಅಂತ ಎಲ್ಲ ತಮ್ಮ ಹೇಳ್ತಾ ಇದ್ದ ನಮ್ಮ ಮನೆಯವ್ರಿಗೆ. ಸೊ ಅದೆಲ್ಲ ಸರಿಯಾಗಿ ಕಲಿಸ್ಕೊಡೋದನ್ನು ನೀನು ಫಸ್ಟು ಸರಿಯಾಗಿ ಹೇಳ್ಕೊಡ್ಬೇಕಿಲ್ಲ ಅಂತ ನಾವು ಎಲ್ಲ ಹೇಳ್ತಾಯಿದ್ವಿ. ಅದ್ರ ಜೊತೆ ನಮ್ಮ ಅಕ್ಕ ಕೂಡ ಅವಳು ತುಂಬ ಡೇರಿಂಗ್. ಜೊತೆಗೆ ಅವಳು ನನಗೂ ಕೂಡ ಕಾರ್ ಡ್ರೈವಿಂಗ್ ಕಲಿಸ್ಕೊಡಿ ಅಂತ ಅವಳು ಹೇಳ್ತಾಯಿದ್ಲು. ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಆಯಿತು, ನಮ್ಮ ಮನೆಯವರಾಯಿತು, ಹೆಣ್ಮಕ್ಳಿಗೆ ಕಾರ್ ಕಲಿಸೋದು ಆಗಿರ್ಬೋದು, ಯಾವುದೇ ಸ್ಕೂಟಿ ಆಗಿರ್ಬೋದು, 2 ವೀಲರು 4 ವೀಲರ್ ಏನೇ ಆಗಲಿ ಅದನ್ನೆಲ್ಲ ಕೊಟ್ಟಿದ್ದೀವಿ ಅಂತಂದರೆ ಕೈಯಲ್ಲಿ ನಾವೇ ಭಯದಲ್ಲಿ ಇರಬೇಕಾಗತ್ತೆ. ನಿಮ್ಮನ್ನು ಹೊರಗಡೆ ಕಳಿಸ್ಬಿಟ್ಟು ಅದಕ್ಕೆ ಯಾವುದು ಕಲಿಸಲ್ಲ, ಯಾವುದು ತೊಗೊಳೋದು ಬೇಡ ಅಂತ ಹೇಳ್ತಾ ಇದ್ದ ನಮ್ಮ ತಮ್ಮ. ಯಾವಾಗಲೂ ನಾವು ಕೂಡ ಈಗಲೂ ಕೇಳ್ತಾ ಇರ್ತೀವಲ್ವ ಮನೆಯಲ್ಲಿ 2 ವೀಲರ್ ಆಗಿಬಿಟ್ರೆ ನಾನು ಕೂಡ ಹೊರಗಡೆ ಹೋಗಿ ಬರ್ಬೋದು ಅಂತ. ಅದಕ್ಕೆ ನಮ್ಮ ಮನೆಯವರು ಕೂಡ ಅದೇ ರೀಸನ್ ಹೇಳ್ತಾ ಇರ್ತಾರೆ. ಇವನ್ ನಮ್ಮ ತಮ್ಮ ಕೂಡ ಅದೇ ಹೇಳ್ತಾನೆ,
ಬಟ್ ಅಕ್ಕ ಸ್ಕೂಟಿ ಡ್ರೈವ್ ಮಾಡ್ತಾಳೆ. ಅವಳಿಗೆ ಅಭ್ಯಾಸ ಇದೆ, ಬೇಕೇ ಬೇಕು ಅವ್ರಿಗೆ. ಎಲ್ಲ ದೂರ ಆಗುತ್ತಲ್ವ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಮಾಮ ಬಂದು ಕರ್ಕೊಂಡು ಹೋಗೋದು ಅದೆಲ್ಲ ಕೂಡ ಅಂತೇಳ್ಬಿಟ್ಟು ನಾನೇ ತೊಗೊಳ್ಬೇಕು ಅಂಥೇಳಿ ಅವಳು ಸ್ಕೂಟಿನ ರೈಡ್ ಮಾಡೋದು ಕಲ್ತ್ಕೊಂಡ್ಳು. ಅದೇ ಥರ ಕಾರ್ ಕೂಡ ಕಲಿತೀನಿ ಅಂತ ಅವಳು ಆಸೆ ಪಡ್ತಿದ್ದಾಳೆ. ಬೇಡ ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಯಿತು. ಸೊ ನಮ್ಮ ಚಿನ್ನಿ ಸ್ವಲ್ಪ ಹೊತ್ತು ನನ್ನ ಕಡೆ, ಸ್ವಲ್ಪ ಹೊತ್ತು ಅವ್ರ ಮಮ್ಮಿ ಕಡೆ, ಹೀಗೆ ಆ ಕಡೆ ಈ ಕಡೆ ಶಿಫ್ಟ್ ವೈಸಲ್ಲಿ ಅವಳನ್ನು ಎತ್ಕೊಂಡು ಆಡಿಸ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಹೋಗೋ ರೂಟೆಲ್ಲ ತುಂಬ ಖುಷಿಯಾಗಿತ್ತು. ನಮ್ಮ ಧೃತಿ ನೋಡಿ ಹೇಗೆ ಮಾಡ್ತಾಳೆ ಕೈ. ಇದೇ ಜಗಳ ಮನೆಯಲ್ಲಿ ಕಂಪ್ಲೀಟಾಗಿ ಇಬ್ಬರದು ಏನಪ್ಪ ಅಂದರೆ ಸಮ್ಮೋದು ಧೃತಿದು ಈ ಥರ ಕೈ ಮಾಡಿಬಿಟ್ರೆ ಸಾಕು. ಇವಳಿಗೆ ಸಮ್ಮೋಗೆ ನನ್ನ ಕಾಟ್ ಹಾಕಿದ್ಲು ಧೃತಿ, ನನ್ನ ಟೂ ಬಿಟ್ಟಿದ್ದಾಳೆ ಧೃತಿ ಅಂತ ಹೇಳ್ಬಿಟ್ಟು ಅವಳು ಬಂದು ಹೇಳೋದು. ಇವಳು ಕೂಡ ಹಾಗೆ, ಇವಳು ಮಾಡೋದು, ಅವಳು ಹೋಗಿ ನನ್ನ ಟೂ ಬಿಟ್ಟಿದ್ದಾಳೆ ಸಮ್ಮು ಅಂತ. ಇಬ್ರದ್ದು ಬರೀ ಜಗಳ, ಅದೇ ಜಗಳ ಕೇಳಿ ಸಾಕಾಗೋಗಿತ್ತೆ ಮನೇಲಿ. ಸೊ ಬಾಯಲ್ಲಿ ಇಬ್ಬರು ಸೈಲೆಂಟ್ ಇರ್ತಾರೆ, ಬಟ್ ಆ್ಯಕ್ಷನಲ್ಲಿ ಏನು ಮಾಡ್ತಾರೆ, ಹಿಂಗೆ ತೋರಿಸೋದು, ಮಾಡೋದು, ಜಗಳ ಆಡೋದು, ಇಬ್ರದ್ದು ಅದೇ ಕೆಲಸ. ಅದಕ್ಕೇ ಅರ್ಧ ತಲೆನೋವು ಬಂದೋಗಿರುತ್ತೆ ನಮಗೆ ಮನೆಯಲ್ಲಿ ಇದ್ದುಬಿಟ್ರೆ. ಈಗ ನಾನು ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ ಇದನ್ನೆಲ್ಲ ಕೂಡ. ಅವಳು ಕೈ ಮಾಡ್ತಿರೋದು ಎಲ್ಲದು ಕೂಡ. ಅವಳು ಹೀಗೆ ಸೈಲೆಂಟಾಗಿ ಹೀಗೆ ಕೈ ಮಾಡಿರ್ತಾಳೆ, ಆಮೇಲೆ ಸುಮ್ಮನೆ ಇರ್ತಾಳೆ. ಇವಳು ಸಮ್ಮು ಬಂದು ಹೇಳ್ತಾನೆ ಇರ್ತಾಳೆ, ಅಮ್ಮ ಹಾಗಾಗಾಯಿತು, ಅಮ್ಮ ಹೀಗಾಯಿತು ಅಂತ. ನಾವು ಅವಳಿಗೆ ಬರೀ ಕಂಪ್ಲೇಂಟ್ ಹೇಳ್ತೀಯಮ್ಮ, ಕಂಪ್ಲೇಂಟ್ ಬಾಕ್ಸ್ ಅಮ್ಮ ನೀನು ಅಂತ ಬೈತಿರ್ತೀವಿ. ಇಬ್ರದ್ದು ಇದೇ ಕೆಲಸ, ಅದು ಇದು ಮಾಡ್ಕೊಳ್ತಾನೆ ಇರ್ತಾರೆ. ಇಲ್ಲಿ ಬಂದಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ಸೊ ನಾವಂತರೂ ನಮ್ಮದರಲ್ಲಿ ನಾವಿರ್ತೀವಿ, ಅವ್ರನ್ನ ನೋಡೋಕ್ಕೆ ಹೋಗಿರಲ್ಲ, ಅಬ್ಸರ್ವ್ ಮಾಡೇ ಇಲ್ಲ. ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀವಿ. ಸೊ ಫೈನಲಿ ನಾವು ಅಂಬರೀಶ್ವರಕ್ಕೆ ಬಂದ್ವಿ. ಮಕ್ಕಳಿರೋ ಮನೆಯಲ್ಲೆಲ್ಲ ಹೀಗೆ ಅಲ್ವಾ. ಸೊ ಯಾರ್ಯಾರಲ್ಲಿ ಮನೇಲಿ ಈ ಥರ ಮಕ್ಕಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದರಿಂದ ಒಂದೊಂದು ಸಾರಿ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ ಅಂತಂದರೆ ನಮಗೆ ಮಾತ್ರ ಗೊತ್ತು, ಅದು ಆ ಥರ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದೇನು ಸೀರಿಯಸ್ ವಿಷಯ ಅಲ್ಲ ಅಂತಂದು ಅನ್ನಿಸ್ಬೋದು, ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಫುಲ್ಲು ಇವ್ರು ಮಾಡೋ ಜಗಳಕ್ಕೆ ತಲೆ ಚಿಟ್ಟಿಡ್ದು ಹೋಗ್ಬಿಡುತ್ತೆ. ಸೊ ಈಗ ಬಂದು ಫೈನಲ್ ಆಗಿ ನಿಂತ್ಕೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು ಹುಣಸೆ ಮರ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ತಮ್ಮನಿಗೆ ಹುಣಸೆ ಹಣ್ಣು, ಹುಣಸೆಕಾಯಿ, ನೆಲ್ಲಿಕಾಯಿ ಈ ಥರ ಸ್ವಲ್ಪ ಹುಳಿಯಾಗಿರೋದು ತುಂಬಾ ಇಷ್ಟಪಡ್ತಾನೆ ಅವನು ಕೂಡ. ಸುಮ್ಮನೆ ಏನೋ 1-2 ಬಿದ್ದಿದ್ದಾವಪ್ಪ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತಾಯಿದ್ವಿ, ತೊಗೊಂಡು ತಿಂದರೆ ಆಯಿತು ಅಂತ ಅಂದ್ಕೊಂಡ್ವಿ. ಬಟ್ ಫುಲ್ಲು ನೋಡಿದರೆ ಇಲ್ಲಿ ನೋಡಿ ಎಷ್ಟು ಬಿದ್ದಿದ್ದಾವೆ ಫುಲ್ಲು. ಅದೇ ನಮ್ಮ ತಮ್ಮ ಬೇರೆ ಏನಾದರೂ ವಿಷಯ ಆಗಿತ್ತು ಅಂದರೆ, ಶಂಭು ಸ್ವಲ್ಪ ತೊಗೊಳ್ಳೋಣ ಬೇಕು ಅಂತ ಕೇಳಿದರೂ ಕೂಡ ಕ್ಯಾರೇ ಅನ್ನಲ್ಲ. ಬಟ್ ಇದು ತನಗಿಷ್ಟ ಅಲ್ವಾ, ಅದಕ್ಕೋಸ್ಕರ ಆರಿಸ್ಕೊಂಡು ಅಲ್ಲಿ ಕಾಣಿಸಿದ ಕೂಡಲೇ ಎಲ್ಲ ಆರಿಸ್ಕೊಂಡು ಈ ಥರ ತಿನ್ನಮು ಅಂತ ಹೇಳ್ಬಿಟ್ಟು ಆರಿಸ್ಕೊಳ್ತಿದ್ದಾನೆ. ನೋಡಿ ಹೇಗೆ ಆರಿಸ್ಕೊಳ್ತಿದ್ದಾನೆ. ನಾವಿದ್ರೆ ಮನೆಯಲ್ಲಿ ಸಾಂಬಾರ್ಗೆ ಬರುತ್ತೆ, ಚಟ್ನಿಗೆ ಬರುತ್ತೆ ಅಂತ ಹೇಳ್ತಿದ್ವಿ. ಈ ಥರ ಸ್ವಲ್ಪ ಸಾಕಷ್ಟು ತೊಗೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಈಗ ದೇವಸ್ಥಾನದ ಒಳಗಡೆ ಹೊರಡ್ತಾ ಇದ್ದೀವಿ. ಎಂಟ್ರೆನ್ಸ್ ಸುತ್ತ ಹಿರಿಯಣ್ಣನ ದೇವಸ್ಥಾನ. ಇಲ್ಲಿ ಕಡಲೆ ಹಾಂ ಇದು ಮುಡ್ತೀವಿ ಬಿಡಿ ಇಲ್ಲಗ ಬರ್ರಿ ಕೊಡು. ಏ ಹೊಡ ಬರೋ ಟೈಮ್ ನೋಡ್ಸಂಬ. ಇಲ್ಲ ನಡೀತು ಬರ್ರಿ, ಅಲ್ಲಿ ಬಿಚ್ಚೋಣ್ರಿ. ಏ ಮೆಲಕ್ ಸಮ್ಮ ಬುಳ್ತಿ.
ಸಮೋ ಇಲ್ಲಿ ಬಾ ಇಲ್ಲೇ ಹೇ ಮಾಮನವ್ರು ಇಲ್ಲಿ ಬಿಟ್ರ ಬಾ ಹೋಗಿ ಚೋಟೆ ತಗ್ಗಿರುತ್ತೆ. ಈಗ ಒಳಗಡೆ ಹೋಗ್ತಾ ಇದೀವಿ. ಇದೆಲ್ಲ ಎಂಟ್ರೆನ್ಸ್ ನೀವು ನೋಡಿರೋದು. ಒಳಗಡೆ ಹೊಂಡ ಇದೆ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನ ನೋಡೇ ಇರ್ತಾರೆ ಈ ಒಂದು ದೇವಸ್ಥಾನವನ್ನು. ಸೊ ನಾನು ಇದು 3rd ಟೈಮ್ ಹೋಗ್ತಾ ಇರೋದಷ್ಟೇ. ತುಂಬ ಚಿಕ್ಕವರಿದ್ದಾಗ ನಮ್ಮ ರಿಲೇಟಿವ್ಸ್ ಯಾರ್ದೋ ಮದುವೆ ಇತ್ತು, ಆ ಟೈಮಲ್ಲಿ ಕರ್ಕೊಂಬಂದಿದ್ರು ಫ್ಯಾಮಿಲಿನಲ್ಲಿ. ಸೊ ಅದಾಗಿದ್ದ ನಂತರ ನೆಕ್ಸ್ಟು ಮ್ಯಾರೇಜ್ ಆಗಿದ್ದ ನಂತರ ನಮ್ಮ ಮನೆಯವರ ಫ್ರೆಂಡು ಯಾರ್ದೋ ಮ್ಯಾರೇಜ್ ಇತ್ತು. ಸೊ ಆ ಟೈಮಲ್ಲಿ ನಮ್ಮ ಮನೆಯವರು ನಮ್ಮ ತಾತ ಎಲ್ಲರೂ ಸೇರಿ ಬಂದಿದ್ವಿ. ಮದುವೆಗೆ ಅಂತ ಬಂದಿದ್ದು. ಆವಾಗ ಜಸ್ಟ್ ದೇವಸ್ಥಾನ ನೋಡಿದ್ವಿ. ಇವಾಗ ಹೊಂಡ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಲ್ವ. ಈಗ ಚಳಿಗಾಲ ಇದೆ. ಮೊನ್ನೆ ತಾನೇ ಮಕ್ಕಳು ಸ್ವಲ್ಪ ಹುಷಾರಾಗಿ ಇದ್ದಾರೆ ಅಂತ ಅಂದ್ಕೊಂಡು ಅವ್ರಲ್ಲಿ ನೀರಲ್ಲಿ ಆಟ ಆಡೋದು ಬೇಡ ಹಾಗೆ ಹೀಗೆ ಅಂದ್ಕೊಂಡ್ವಿ. ಬಟ್ ಇಲ್ಲಿಗೆ ಬಂದಿದ್ದ ನಂತರ ನಾವು ನೀರಲ್ಲಿ ಆಟ ಆಡ್ತೀವಿ ಹಾಗೆ ಹೀಗೆ ಅಂತ ಶುರು ಹಚ್ಕೊಂಡ್ರು ಮಕ್ಕಳು ಎಲ್ಲರೂ. ನನ್ನ ಬಟ್ಟೆ ಕೂಡ ತಂದಿರಲಿಲ್ಲ, ಆದರೂ ಬಿಡಲೇ ಇಲ್ಲ. ನೀರಲ್ಲಿ ಬೇರೆಯವ್ರು ಆಡೋದು ನೋಡಿ ಇವರು ಕೂಡ ಇಳಿದೇ ಬಿಟ್ಟರು. ಯಜಮಾನ್ರು ಅದೇ ಬೈತಾಯಿದ್ರು, ಹೇಗೆ ಇದ್ದರು ಎಲ್ಲಾದರೂ ಒಂದು ಸರಿ ಹೊರಗಡೆ ಹೋದರೆ 2 ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ತೀನಿ, ಇವತ್ತು ತೊಗೊಂಡು ಬಂದಿದ್ದೆ ಇಲ್ದಿದ್ದಕ್ಕೆ ಬೈತಾಯಿದ್ರು ಒಂದು ಸರಿ. ಸಮು ಹಿಂದಕ್ಕೆ ಸರಿ, ಕೈ ಜಾರಿತು. ಸಾತು ಹಂಗೆ ಓಡ್ಬೇಡ ಇವ್ನು ಹಿಡ್ಕೋರಿ. ಶಂಭು ಮೆಲ್ಲಕ್ಕೆ ಹೋಗು. ನೀವು ಲೇಡೀಸ್ ಕೇಳಿದಿರಲ್ಲ, ಆ ಕಡೆ ಹೋಗಿ ನೋಡ್ರಿ, ಲೇಡೀಸ್ ಐತಿ ನೋಡಿ ಹೊಂಡ ಹಿಂಗೆ ಕಾಣುತ್ತಲ್ಲ, ಇಲ್ಲಿ ಕಾಣದ ಮೆಲ್ಲಕ್ಕೆ. ಶಂಭು ರೀ ಮೊದ್ಲು ಅಲ್ಲಿ ಹೋಗು ಬಾ. ಹಂಗೆ ಅಳ್ಳಾಡಿಸ್ಬಾರ್ದು. ಇಲ್ಲೇ ತಂದು ಹಾಕಿಲ್ಲ ಅಂದ್ರೆ ಅಲ್ಲಿ ತೊಳ್ಕೊಂಡೇ ಬಂದಿರಿ. ಆದ್ರೆ ಇಲ್ಲಿ ಸಮು ಹಂಗೆಲ್ಲ ಬಾಯಿ ಇಡಬೇಡ. ಆ ಕಡೆ ದಂಡಿ ಕಾಣೋದಿಲ್ಲ, ಅದ ಸಮುದ್ರ. ಬರ್ತೇವಲ್ಲಿ ನಾವು ಅಲ್ಲಿ ಅಂದ್ರೆ ನೀವು ಹೋಗ್ತೀಯಾ ತಣ್ಣ ನೀರ್ನಾಗ? ಕಾಲಿಗೆ ಹಾಕು, ಮುಖಕ್ಕೆ ಹಾಕ. ಅವ್ನು ಅಲ್ಲಿ ಇರ್ತಾವಲ್ಲ, ಅಲ್ಲಿ ಇದಕ್ಕೆ ಬಸವಣ್ಣ ಇದ್ರಾಗ ಬರ್ತಾವಲ್ಲ, ಅಲ್ಲಿ ನೋಡಮ್ಮ. ಹೊಲಪ್ಪ ಅಂಜಿಕ್ ಬರುತ್ತೆ ನಂಗೆ. ಹಿಡ್ಕ ಶಂಭು, ಹಿಡ್ಕ ಒಂದು ನಿಮಿಷ. ಸಾತಿದ್ ನಿಡ್ಕ ಪರ್ಸು. ಹಿಂಗಮ್ಮ, ಅಲ್ಲೇ ಇರು. ಬಂದ್ಲಾಡು ವೀರಶನಕ್ಕೆ ನೀರೇ ಬಿಟ್ಬಿಡು ಚಮವನ್ನ. ಚಮವನ್ನ ನೀರನ್ನ ಬಿಟ್ಬಿಡ್ರಿ. ಅದನ್ನೇ ನೀರ್ನಾಗ ಇಳಿಸೋದ. ಏಯ್ ಅಲ್ಲಿ ನೋಡ, ಇಲ್ಲಿ ನೋಡು. ಹೇಗ ನೋಡಿ ಚಮೆ. ಈಗ ನೋಡ್ರಿ. ಹಾಂ ರೀ. ಇಲ್ಲಿ ನೋಡ. ತುಂಬ ಗಾಳಿ ಕೂಡ ಬೀಸ್ತಾ ಇತ್ತು, ಹಾಗೆ ನೀರು ಕೂಡ ತಣ್ಣಗೆ ಇತ್ತು. ಆದರೆ ಮಕ್ಕಳು ನೀರಲ್ಲಿ ಒಬ್ರು ನೋಡಿ ಒಬ್ರು ಇಳಿದೇ ಬಿಟ್ರು. ಸತ್ತು ಮುಂದೆ ನೋಡ್ಕೊ. ಅವಳು ಬಟ್ಟೆ ಎತ್ಕೊಂಡು ಬಂದಿದ್ದೆ ಧೃತಿಗೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತೇ ಇಲ್ಲ, ಬಿಟ್ಬಿಟ್ಟಿದ್ದೆ ನಾನು. ಸುಮ್ಮನೆ ಚಳಿ ಇದೆ, ಬರುವಾಗ ಸ್ವೆಟ್ರು ಸ್ವಲ್ಪ ಮಕ್ಕಳಿಗೆ ಇರಲಿ ಅಂತ ಹೇಳಿಕೊಂಡಿದ್ದೆ ಅಷ್ಟೇ. ಸೊ ಈಗ ಅದೆಲ್ಲ ಮುಗಿಸಿ ಒಳಗಡೆ ದೇವಸ್ಥಾನಕ್ಕೆ
ದರ್ಶನ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅಷ್ಟೊಂದು ರಶ್ ಇಲ್ಲ, ಗದ್ದಲ ಇಲ್ಲದೆ ಇರೋದಕ್ಕೆ ಆರಾಮಾಗಿ ಫ್ರೀಯಾಗಿಯೇ ನಾವು ಗುಡಿಯೊಳಗೆ ಪ್ರವೇಶ ಪಡ್ಕೊಂಡ್ವಿ. ಇಲ್ಲ ಅಂತಂದಿದ್ರೆ ತುಂಬ ಸುತ್ತಾಕ್ಕೊಂಡು ಹೋಗ್ಬೇಕಾಗ್ತಿತ್ತು. ಹೋಗುವಾಗ ದಾರಿನಲ್ಲಿ ಈ ರೀತಿ ನೀರು ಕೂಡ ಹರಿತಾ ಇರುತ್ತೆ. ಈ ನೀರು ಎಲ್ಲಿಂದ ಹರಿದು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಇದರ ಉಗಮ ಸ್ಥಾನ ಎಲ್ಲಿಂದ ಏನು ಅಂತಲೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಒಳಗಡೆ ದೇವಸ್ಥಾನದಲ್ಲಿ ಅರ್ಚಕರು ಮಂಗಳಾರತಿ ಮಾಡಿದರು, ದರ್ಶನ ತಗೊಂಡ್ವಿ. ಒಂಥರ ತುಂಬ ಖುಷಿ ಅನ್ನಿಸ್ತು. ಏನೋ ಹಿಂದಿನ ದಿನಗಳಲ್ಲೆಲ್ಲ ತುಂಬಾ ಪವಾಡಗಳು ನಡೆದಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ವ, ಅದರದ್ದೆಲ್ಲ ದಾರಿನಲ್ಲಿ ಕೇಳ್ತಾ ಮಾತಾಡ್ಕೊಂಡು ಬರ್ತಾಯಿದ್ವಿ. ಅದನ್ನೆಲ್ಲ ಕೇಳಿ ಇಲ್ಲಿ ಒಂದು ಸಾರಿ ಬಂದಾಗ ಏನೋ ಒಂಥರ ಫುಲ್ಲು ಎನರ್ಜಿಟಿಕ್ ಅನ್ನೋ ಥರ, ಬೇರೆ ಥರನೇ ಎನರ್ಜಿ ಕೊಡುತ್ತೆ, ಆ ಫೀಲ್ ಕೊಡುತ್ತೆ ನಮಗೆ. ನೋಡ್ತಿರ್ಬೋದು ಗರ್ಭಗುಡಿಯೊಳಗೆ ಅಂಬರೀಶ್ವರ ಸ್ವಾಮಿ ಈ ಥರ ಐಕ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಜಸ್ಟು ಸ್ವಲ್ಪ ಮಾತ್ರ ಕಾಣಿಸುತ್ತೆ, ಉಳಿದಿದ್ದು ಇನ್ನೂ ಒಂದು ಕಲ್ಲನ್ನು ಎತ್ತಿ ಇಟ್ಟಿದ್ದಾರೆ ಪೂಜೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಜುಟ್ಟು ಮಾತ್ರ ಉಳಿದಿದೆ, ಅದಕ್ಕೇ ಪೂಜೆ ಮಾಡ್ತಾರೆ ಅಂತ ಏನೋ ಹೇಳ್ತಾಯಿದ್ರು. ಹಿಂದೆ ಎಲ್ಲ ನಮ್ಮ ಮನೆಯಲ್ಲಿ ಹೇಳ್ತಾಯಿದ್ರು ಆ ಥರ ಏನೇನೋ ಕಥೆಗಳೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ನೀರೆಲ್ಲ ಹರಿದು ಬರುತ್ತೆ ಅಲ್ವಾ, ಈ ನೀರು ಎಲ್ಲಿಂದ ಉದ್ಭವ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತೆ. ಹೀಗೆ ನೀರು ಹರಿದು ಬರ್ತಾನೆ ಇರುತ್ತೆ, ಯಾವಾಗಲೂ ಕೂಡ ನೀರು ಬರ್ತಾನೆ ಇರುತ್ತೆ. ಅವು ನೀರು ಹೊರ್ಗಡೆ ಬರೋಕ್ಕೆ ಈ ಥರ ನಂದಿ ಮುಖ ಮಾಡಿದ ಥರ ಮಾಡಿದ್ದಾರೆ ಅಷ್ಟೇ. ಆ ನೀರು ಮೊದಲು ಹಾಗೆ ಚಿಕ್ಕದಾಗಿ ಬರ್ತಾಯಿತ್ತು ಸುಮ್ಮನೆ, ಈಗ ನಂದಿ ಬಾಯಿ ಒಳಗಿಂದ ಬರೋ ಥರ ಮಾಡಿದ್ದಾರೆ. ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದರು. ಆ ಥರ ನೋಡಲಿಕ್ಕೆ ಅವ್ರಿಗೆಲ್ಲ ಖುಷಿ ಅಲ್ವಾ, ಅದಕ್ಕೋಸ್ಕರ ಅಲ್ಲೇ ಅದು ಅಷ್ಟೇ ಪವಿತ್ರವಾದ ನೀರು ಅಂತ ಕೂಡ ಕರೀತಾರೆ, ತೀರ್ಥಕ್ಕೆ ಸಮಾನವಾಗಿರೋದು. ಅದಕ್ಕೋಸ್ಕರ ಅಲ್ಲಿ ಏನಾದರೂ ನಮಗೆ ಹಿಂದೆ ಎಲ್ಲ ಯಾವುದಾದ್ರೂ ಒಂದು ರೋಗ ಇದೆ ಅಥವಾ ಏನೋ ಒಂದು ಸಮಸ್ಯೆ ಇದೆ ಅಂದರೆ ಬಂದು ಆ ನದಿನಲ್ಲಿ ಆ ನೀರಲ್ಲಿ ಕೈ ತೊಳ್ಕೊಂಡು ಆ ನೀರನ್ನು ಕುಡಿದ್ಬಿಟ್ರೆ ಸಾಕು, ಬಂದಿರೋ ಎಲ್ಲ ರೋಗ ಕೂಡ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಅದಕ್ಕಾಗಿ ಕೆಲವೊಬ್ಬರು ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಅಥವಾ ಏನೋ ಒಂದು ದಿನಗಳು ಬರ್ತಲ್ಲ ಆ ಥರದಲ್ಲಿ ಬಂದುಬಿಟ್ಟು ಇಲ್ಲಿ ತೀರ್ಥವನ್ನು ತಗೊಳ್ತಾರೆ. ಎಷ್ಟೋ ನಿವಾರಣೆ ಆಗಿದೆ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು. ಅದಾಗಿದ ನಂತರ ಈ ರೀತಿ ಒಂದು ಯಾವುದೋ ಕಲ್ಲು ಇಟ್ಟಿದ್ದಾರೆ, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು 2 ಬೆರಳಿಂದ ಎತ್ತಿದರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಸೊ ಅದು ಕೂಡ ಇಲ್ಲಿ ಜಸ್ಟ್ ಟ್ರೈ ಮಾಡ್ತಾಯಿದ್ರು, ಯಜಮಾನ್ರು ಹೇಳಿ ತೋರಿಸ್ತಾಯಿದ್ರು. ನನ್ನ ಮಕ್ಕಳು ಅದನ್ನು ತಾವು ಕೂಡ ಟ್ರೈ ಮಾಡ್ತಾಯಿದ್ದಾರೆ ನೋಡಿ. ಸೊ ಇದನ್ನೆಲ್ಲ ಸುತ್ತಲೂ ನೋಡಿಕೊಂಡು ಬರೋಷ್ಟರಲ್ಲಿ, ಜೊತೆಗೆ ತುಂಬ ಉದ್ದವಾದ ದಾರಿ ಅದು, ಇಡೀ ಹೊಂಡ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅಷ್ಟು ಸುತ್ತಾಡೋಷ್ಟರಲ್ಲೇ ನನಗೆ ಸಾಕಾಗೋಗಿದೆ. ನನ್ನಿಂದ ಆಗಲ್ಲ, ನೀವೇ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ. ಏನು ನೀನು ಇಷ್ಟಕ್ಕೇ ಸಾಕಾಗಿದೆ ಅಂತ ಹೇಳ್ತಿದ್ದೀಯ, ಬಾ ಇನ್ನೂ ಸುತ್ತಾಡೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಯಜಮಾನ್ರು ಎಲ್ಲ. ಸೊ ಇಷ್ಟು ಜರ್ನಿ ನಡೀತಾ ಇದೆ ನಮ್ಮದು. ಸೊ ಇದಾಗಿದ ನಂತರ ನೆಕ್ಸ್ಟು ಇನ್ನು ಬಂದುಬಿಟ್ಟು ಇದನ್ನು ಗಡಿಗೆ ಬಾವಿ ಅಂತ ಕರೀತಾರೆ. ಇದು ಒಳಗಡೆಯಿಂದ ಬರೋ ದಾರಿ ಇದೆ. ಸೊ ಅಲ್ಲಿ ಕೂಡ ನೀರು ಬರುತ್ತೆ, ಬಸಿ ಅಂತ ಕರೀತಾರೆ. ಆ ಥರ ನೀರು ಬರ್ತಾನೆ ಇರುತ್ತೆ, ಹೇಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಇದನ್ನು ಗಡಿಗೆ ಬಾವಿ ಅಂತಲೇ ಕರೀತಾರೆ. ಸೀಕ್ರೆಟ್ ಆಗಿರೋ ಅಂಥದ್ದು ಅಂತ ಹೇಳ್ತಾರೆ ಇದನ್ನೇನೋ. ಅದು ಅವ್ರ ಬಗ್ಗೆ ಏನೋ ಅಷ್ಟೊಂದು ಗೊತ್ತಿಲ್ಲ ನನಗೆ, ತುಂಬ ಸೀಕ್ರೆಟ್ ಆಗಿರೋ ಅಂಥದ್ದು. ಬೇರೆ ಏನೇನೋ ಕಥೆ ಹೇಳಿದ್ದಾರೆ ಇದಕ್ಕೆಲ್ಲ ಸಾಕಷ್ಟು. ಸೊ ಹೀಗೆ ಮಾತ್ರ ನನಗೆ ಗೊತ್ತಿಲ್ಲ ಅದು. ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿ ಅಲ್ಲಿ ಆ ನೀರನ್ನು ಮುಟ್ಟಿ ನಾವು ಅದನ್ನು ತೀರ್ಥವಾಗಿ ತೊಗೊಂಡು ಅದೆಲ್ಲ ಒಳಗಡೆ ನಿಂತ್ಕೊಂಡು ಬಂದ್ವಿ.
ಕುಡಿಯ ನೀರ ಸಮ್ಮು ನೀಟಾಗಿ ಬರುತ್ತೆ. ಅದಾವ ಕುಡಿ ಅದಿಷ್ಟು ಬಾ ಬರ್ರಿ ನೋಡ್ರಿ ಹಿಂಗ ಹತ್ತಾಕ ಕಷ್ಟ ಆಗ್ತೈತಿ ಹಿಂಗೆ ಅಲ್ಲಿ ಹೋಗಿ ಇವು ತಗೊಂಬರ್ತೀನಿ ಇಲ್ಲ ರಬ್ಬರ್ ಬ್ಯಾಂಡ್ ಅದಾವ ಇಡಿ ಜಲ್ದಿ ಹೋಗೋ ಬ್ಯಾಗ್ ತರ್ತೀನಿ ಫಸ್ಟ್ ಗುಡ್ಡ ಒಂದು ಸ್ಕೂಲ್ ಐತಿ ನೀವಿಲ್ಲೇ ನಿಂತು ರೌಂಡ್ ಹಾಕಿ ಹೋಗ್ಬೇಡಂಗ ಚೇಂಜ್ ಮಾಡಿ ಅಲ್ಲ ಹಿಂಗೆ ಹೋಗ್ಬಿಡ್ತು ಹಿಂಗೆ ಹಾಕೊಂಡ್ರಿ ರೌಂಡ್ ಹಾಕ್ಬೇಕಾಗುತ್ತಾ ಹೇಳ ಹಚ್ಚಲ ಹೌದು ಹೇಳ್ದೆ ನೀನು ಹೇಳ್ದಂಗೆ ಆಗಲ್ಲ ಅಲ್ಲಿ ನೀ ಹೇಳ್ದಂಗೆ ಆಗಲ್ಲ ಅಲ್ಲಿ ನೋಡ್ಬೇಕಂಗ ಅದಕ್ಕೆ ಇಲ್ಲೇ ಮದುವೆ ಮಾಡ್ತೀನಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಹೊಂಡದಲ್ಲಿ ಮುಳುಗಿ ಎದ್ದು ಎಲ್ಲ ಮಾಡಿಕೊಂಡು ಸ್ವಲ್ಪ ಸುತ್ತಾಡಿ ಹೊರಗಡೆ ಬಂದ್ವಿ. ಸೊ ಎಲ್ಲ ನಾವು ಟಿಫಿನ್ ಎಲ್ಲ ನಾವೇ ರೊಟ್ಟಿ ಬುತ್ತಿ ಎಲ್ಲ ಕಟ್ಕೊಂಡು ಬಂದು ಊಟ ಮಾಡಿ ಬರಬೇಕು ಅನ್ನೋ ಆಸೆ ಇತ್ತು. ಬಟ್ ಆಗಲಿಲ್ಲ ಏನೋ ಅದಕ್ಕೆ ಅಲ್ಲಿ ಬೇರೆ ಪ್ರಸಾದ ತಿನ್ಕೊಂಡು ಬಂದಿದ್ವಲ್ವ, ಮುಂದೆ ಎಲ್ಲಾದರೂ ಏನಾದರೂ ತಿನ್ಕೋಣ ಅಂತ ಇವಾಗ ಹಾಗೆ ಹೊರಡ್ತಾ ಇದ್ದೀವಿ ನೋಡಿ. ಆದರೆ ಮಕ್ಕಳು ಈ ಥರ ಎಲ್ಲ ಹೊರಗಡೆ ಬಂದಾಗ ಸುಮ್ಮನೆ ಏನಾದರೂ ಇರ್ತಾರಾ, ಅವ್ರದ್ದು ತಮ್ಮ ಕೈ ಚಳಕ ತೋರಿಸ್ಲೇಬೇಕಲ್ವ. ಸುತ್ತಲೂ ಕೂಡ ಅಲ್ಲಿ ಅಂಗಡಿಗಳೆಲ್ಲ ಇತ್ತು, ಜಾತ್ರೆ ಅಂಗಡಿಗಳು ಇರ್ತಾವಲ್ವ, ಆಟ ಸಾಮಾನು ಅಂಗಡಿ. ಅಲ್ಲೆಲ್ಲ ಒಂದು ರೌಂಡು ತಿರುಗಾಡಿ ಎಲ್ರಿಗೂ ಕೂಡ ಸಮಾಧಾನ ಮಾಡಬೇಕು ಅಂದರೆ ಅವ್ರು ಕೇಳಿದ್ದೆಲ್ಲ ಕೊಡಿಸ್ಲೇಬೇಕಲ್ವ. ಸೊ ಎಲ್ಲರೂ ಡಬಲ್ ಇಟ್ಕೊಂಡು ಬಂದಿದ್ದಾರೆ ಆಟ ಸಾಮಾನು. ಒಂದು ಡಾಕ್ಟರ್ ಸೆಟ್ಟು, ಒಂದು ಕಿಚನ್ ಸೆಟ್ಟು, ಈ ಥರ 2-3 ಮತ್ತು ವಾಟ್ರ್ ಗನ್ನು, ಬಬಲ್ ಬೂಸ್ಟರ್ ಗನ್ನು, ಈ ಥರ ಏನೇನೋ ಆಟ ಸಾಮಾನೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಸೊ ಅಷ್ಟೊತ್ತಿಗೆ ಎಲ್ಲ ಸುತ್ತಾಡಿ ಅದರಲ್ಲೂ ಕೂಡ ನೀರಲ್ಲಿ ಎಲ್ಲ ಮಕ್ಕಳಿಗೆ ಸ್ವಲ್ಪ ಹಸ್ವಾದಂಗೆ ಆಗಿತ್ತು. ಅದು ಇದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿತ್ತು. ಅದನ್ನೆಲ್ಲ ಹಾಗೆ ಹೋಗ್ತಾ ದಾರಿನಲ್ಲಿ ತಿನ್ಕೊತ ಮತ್ತು ಜರ್ನಿಯನ್ನು ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ನಾವು ಗುರುಗುಂಟ ಅಮರೇಶ್ವರ ಮುಗಿಸ್ಕೊಂಡು ಬಿಡೋಷ್ಟರಲ್ಲಿ ಈವ್ನಿಂಗ್ ಆಗ್ತಾ ಬಂತು. ಹತ್ತತ್ರ 4-4:30 ಎಲ್ಲ ಆಯಿತು. ಅದಾಗಿದ್ದ ನಂತರ ಇವಾಗ ನಾವು ಬಂದಿದ್ದು ಲಿಂಗ್ಸ್ಗೂರ್ಗೆ. ಲಿಂಗ್ಸೂರಲ್ಲಿ ಇದು ಸಾಯಿಬಾಬಾ ಟೆಂಪಲ್ಲು. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು BSc ಮಾಡುವಾಗ ಈ ಸಾಯಿಬಾಬಾ ಟೆಂಪಲ್ಗಿಂತ ಹಿಂದ್ಗಡೆನೇ ನಮ್ಮ PG ಇದ್ದಿದ್ದು. ಹಾಗೆ ನಾವು ರೂಮ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ನಾವು ಗುರುವಾರಕ್ಕೊಮ್ಮೆ ಇಲ್ಲಿಗೆ ಪ್ರತಿ ಗುರುವಾರ ಬರ್ತಾಯಿದ್ವಿ ಸಾಯಿ ಮಂದಿರಕ್ಕೆ ಈವ್ನಿಂಗ್ ಆದ ಕೂಡಲೇ. ಜೊತೆಗೆ ಬೆಳಗ್ಗೆ ಎದ್ದ ಕೂಡಲೇ ಇಲ್ಲಿ ದೇವರ ಹಾಡುಗಳನ್ನು ಹಾಕಿರ್ತಿದ್ರು, ಸಾಯಿ ಮಂತ್ರಗಳನ್ನೆಲ್ಲ. ಸೊ ಅದೆಲ್ಲ ನಮ್ಮ ರೂಮ್ಗೆಲ್ಲ ಕೇಳಿಸ್ತಾ ಇತ್ತು. ಸೊ ಅದೊಂಥರ ಕೇಳಲಿಕ್ಕೆ ಎಷ್ಟು ಸುಮಧುರವಾಗಿತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಒಳಗೊಳಗೆ ಏನೇನೋ ಖುಷಿ ಆಗ್ತಾಯಿತ್ತು ನನಗೆ ಒಂಥರ. ಸೊ ಅದನ್ನು ಹೇಳಲಿಕ್ಕಾಗಲ್ಲ. ನೋಡಿ, ಸಾಯಿ ಮಂದಿರಕ್ಕೆ ಬಂದು ಮೂರ್ತಿಯನ್ನು ನೋಡಿದ ಕೂಡಲೇ ಒಂಥರ ಭಕ್ತಿ, ಒಂಥರ ಸಮಾಧಾನ, ಒಂಥರ ಏನೋ ಫೀಲಿಂಗು. ನನಗೆ ಮಾತ್ರ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಅದೆಲ್ಲ ನೆನೆಸ್ಕೊಂಡು ಅದನ್ನೆಲ್ಲ ಹೇಳ್ಕೊಂಡು ಬರ್ತಾಯಿದ್ದೆ ನಾನು. ಸೊ ನಮ್ಮ ರೂಮ್ ಮುಂದ್ಗಡೆನೇ ಇದ್ದಿದ್ದಂಥ ಅಂಕಲ್ ಅವರೇ ಅಲ್ಲಿ ಇದ್ದಿದ್ದರು. ಸೊ ಅವರು ಪ್ರಸಾದ ಕೊಡೋದು ಅದೆಲ್ಲ ಮಾಡ್ತಾಯಿದ್ರು. ಪ್ರಸಾದ ಎಲ್ಲ ತೊಗೊಂಡು ಇಲ್ಲೇ ಮಂದಿರದ ಪಕ್ಕದಲ್ಲಿ ಶಿರಡಿಯಿಂದ ಅಲ್ಲಿ ಒಂದು ಈ ಥರ ಒಲೆ ಹಾಕಿರ್ತಾರಲ್ವ, ಅಲ್ಲಿಂದ ಬೆಂಕಿಯ ಕಿಚ್ಚನ್ನು ತೊಗೊಂಡು ಬಂದು ಅದನ್ನು ಇಲ್ಲಿ ಒತ್ತಿ ಉರಿಸ್ತಾ ಇದ್ದಾರೆ. ಅದು ಯಾವತ್ತಿಗೂ ಕೂಡ ಆರದೇ ಇರೋ ರೀತಿಯೇ ಅದನ್ನು ನೋಡ್ಕೊಳ್ತಾರೆ. ಯಾವಾಗಲೂ ಅಲ್ಲಿಂದ ಈ ಒಂದು ಕಿಚ್ಚು ಇಲ್ಲಿ ಈ ರೀತಿಯಾಗಿ
ಉರಿತಾ ಇರುತ್ತೆ. ಸೊ ಅದನ್ನು ಈ ಕಡೆ ಬಂದು ನೋಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಿದ್ವಿ. ಎಷ್ಟು ಶಾಂತವಾದ ಸಮಾಧಾನವಾಗಿರೋಂಥ ಪ್ರಶಾಂತವಾದ ಸ್ಥಳ ಅಂದರೆ ಈ ದೇವಸ್ಥಾನಗಳು ಮಾತ್ರ ಅನಿಸೋದು, ಬೇರೆ ಎಲ್ಲೂ ಅನಿಸೋದೇ ಇಲ್ಲ. ನೋಡಿ ಕಿಚ್ಚು ಹೇಗೆ ಕಾಣಿಸ್ತಾ ಇದೆ, ಅದು ಯಾವತ್ತೂ ಕೂಡ ಆರಿಲ್ಲ ಅಂತೆ, ಹಾಗೆ ಉರಿತಾನೇ ಇರುತ್ತೆ. ಹಾಗೆ ಕಟ್ಟಿಗೆಯನ್ನು ಇಟ್ಟು ಉರಿಸ್ತಾನೆ ಇರ್ತಾರೆ. ಈಗ ಅಲ್ಲಿ ಸುತ್ತಲೂ ಹೇಗಿತ್ತು ಅಂದರೆ ದೇವಸ್ಥಾನದ ಸುತ್ತಲೂ ಒಂದು ಕಡ್ಡಿ ಚೂರು, ಒಂದು ಕಸದ ಏನಾದರೂ ಚೂರು ಬಿತ್ತು ಅಂದರೆ ಆಗಿಂದಾಗೇ ಕ್ಲೀನ್ ಮಾಡ್ತಾರೆ. ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಈ ದೇವಸ್ಥಾನದಲ್ಲಿ ಮಾತ್ರ. ನೀವು ಎಲ್ಲೇ ಸಾಯಿ ಮಂದಿರಕ್ಕೆ ಹೋಗಲಿ ಇದೇ ಥರನೇ ಇರುತ್ತೆ, ಅಷ್ಟು ಕ್ಲೀನಾಗಿ ಇಟ್ಕೊಳ್ತಾರೆ. ನಾನು ಇವಾಗ ನನ್ನ ಫ್ರೆಂಡನ್ನ ಭೇಟಿ ಹಾಕೊಂತೀನಿ 11 ವರ್ಷದ ಮೇಲೆ. ಲಿಂಕ್ಸೂರ್ ಫ್ರೆಂಡ್ 11 ವರ್ಷದ ಮೇಲೆ ಆಯ್ತು ನೀವು 11 ವರ್ಷ ಆದ ನಂತರ ಅವ್ರ ಫ್ರೆಂಡನ್ನು ಮೀಟ್ ಹಾಕೊಂತಾಳಂತ. ಅಮ್ಮ ಅಲ್ಲಿ ಹುಷಾರು. ನಾವು ಕಾರನ್ನು ಅಲ್ಲಿ ಪಾರ್ಕ್ ಮಾಡಿ ಇವಾಗ ಈ ಒಂದು ಪಾರ್ಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ನ ಮೀಟ್ ಆಗಬೇಕು ಅಂತೇಳ್ಬಿಟ್ಟು. ಸೊ ನಾನು BSc ಓದುವಾಗ ನನಗೆ ಇದ್ದಂಥ ತುಂಬ ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು, ಒಂಥರ ತುಂಬ ಹತ್ರ ಅಂತಂದರೆ ಅವಳಿಗೆ ನಾನು, ನನಗೆ ಅವಳು, ಆ ಥರ. ಸೊ ಅವಳದು ಮ್ಯಾರೇಜ್ ಆಗಿದ್ದೇ ಗೊತ್ತಾಗಲಿಲ್ಲ, ಆ ಥರ ಆಗೋಗಿತ್ತು. ಸಮ್ಟೈಮ್ಸು ಕನೆಕ್ಷನ್ ಇಲ್ಲದೇ ಯಾವಾಗ ನಂದು ಮ್ಯಾರೇಜ್ ಬಂತು ಆ ಟೈಮಲ್ಲಿ ನಾನು ಇನ್ವೈಟ್ ಮಾಡಲಿಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದಾಗ ಅವ್ರ ಮಮ್ಮಿ ಪಾಪ ಇಲ್ಲ ಅವಳದು ಮದುವೆ ಆಯಿತು, 3 ವರ್ಷ ಆಗಿಬಿಡ್ತು, ಆಗಲೇ ಮದುವೆ ಆಗಿ ಅಂತೆಲ್ಲ ಹೇಳಿಬಿಟ್ರು. ತುಂಬ ಶಾಕ್ ಆಗೋಗಿತ್ತು ನನಗೆ. ಸೊ ಅದಾಗಿದ್ದ ನಂತರ ಫೋನ್ ನಂಬರ್ ಅಲ್ಲಿಂದನೇ ಸಿಕ್ಕಿದ್ದು, ಮತ್ತೆ ಕನೆಕ್ಟ್ ಆಗಿದ್ದು, ಮತ್ತೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು. ಅದಾಗಿದ್ದ ನಂತರ ಮೀಟ್ ಮಾಡಲಿಕ್ಕೆ ಆಗಿರಲಿಲ್ಲ, ನಾವು ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ವಿ. ಅದಕ್ಕೆ ಖುದ್ದಾಗಿ ಅವಳು ಕೂಡ ಬಂದಿದ್ಲು. ಅವಳು ಆ್ಯಕ್ಚುಲಿ ಇದ್ದಿದ್ದು ಈಗ ಬೆಂಗಳೂರಿಂದ ಅವಳು ಲಿಂಗ್ಸೂರ್ಗೆ ಬಂದಿದ್ಲು. ಸೊ ನಾನು ಕೂಡ ಈ ಟೈಮಲ್ಲಿ ಹೋಗಿದ್ನಲ್ವ, ಮೀಟ್ ಆಗಲೇಬೇಕು ಅಂತ ಹೇಳಿಬಿಟ್ಟು ಸಂಜೆ ಆದರೂ ಪರವಾಗಿಲ್ಲ ಅಂಥೇಳಿ ಅವಳನ್ನು ಮೀಟ್ ಮಾಡಿಕೊಂಡು ಬರಬೇಕು ಅಂತಲೇ ಅಂದ್ಕೊಂಡಿದ್ದು. ಆ್ಯಕ್ಚುಲಿ ರೀಸೆಂಟ್ಲಿ ಅವರು ಅಪ್ಪ ತೀರ್ಕೊಂಡ್ರು. ಒಬ್ಬಳೇ ಮಗಳು, ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಅವಳು ತುಂಬಾ ಸೆನ್ಸಿಟಿವು, ತುಂಬ ಅವ್ರ ಅಪ್ಪನ ಚಿಂತೆನಲ್ಲಿ ತುಂಬ ಸರಿಗೋಗ್ಬಿಟ್ಟಿದ್ಲು. ಆ್ಯಕ್ಚುಲಿ ಅವಳಿಗೆ ಫ್ರೆಂಡ್ ಅಂತ ಇದ್ದಿದ್ದು ನಾನು ಒಬ್ಬಳೇ. ಅದಕ್ಕೋಸ್ಕರ ಅವ್ಳಿಗೂ ಸ್ವಲ್ಪ ಸಮಾಧಾನ ಮಾಡಬೇಕು. ಅವ್ರ ಮನೆಗೆ ಹೋಗಬೇಕು ಅಂದರೆ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಕಂಫರ್ಟ್ ಆಗಿರಲ್ಲ ಅಂತೇಳ್ಬಿಟ್ಟು ನಾನು ಇಲ್ಲಿ ಹೊರ್ಗಡೆ ಮೀಟ್ ಆಗೋಣ ಅಂತ ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿ ಪಾರ್ಕಲ್ಲಿ ಇದ್ದಿದ್ದಕ್ಕೆ ಪಾರ್ಕಲ್ಲಿ ಮಕ್ಕಳು ಎಲ್ಲರೂ ಕೂಡ ಆಟ ಆಡ್ಕೊಳ್ತಾ ಇದ್ದರು. ಸ್ವಲ್ಪ ಹೊತ್ತು ಮೀಟ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡು. ಸೊ ಇನ್ನೂ ಅವಳು ಬಂದಿರಲಿಲ್ಲ, ಅವಳು ಬೇರೆ ಕಡೆ ಪಾರ್ಕಿಗೆ ಹೋಗಿದ್ದಾಳೆ, ನಾನು ಬೇರೆ ಕಡೆ ಬಂದುಬಿಟ್ಟಿದ್ದೀನಿ. ಅದು ಒಂದೇ ರೋಡಲ್ಲಿರೋದು, ಬಟ್ ಬೇರೆ ಬೇರೆ ಕಡೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಆ ಕಡೆ ಹೋಗೋದ್ರ ಬದಲು ಅವಳು ಒಬ್ಬಳನ್ನೇ ಈ ಕಡೆ ಬಾ ಅಂತ ಹೇಳಿದ್ವಿ. ಇನ್ನೂ ಬರ್ತಾ ಇದ್ಲು, ಅದಕ್ಕೋಸ್ಕರ ಅಲ್ಲಿವರೆಗೂ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೂತಿದ್ದೀವಿ ಪಾರ್ಕಲ್ಲಿ. ಅವ್ರಿಗೂ ಕೂಡ ಆಟ ಆಡಿದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಈವ್ನಿಂಗ್ ಆಗೋಗಿತ್ತು, ಚಳಿ ದಿನ ಅಲ್ವಾ, ಚಳಿ ಕೂಡ ಶುರು ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಚಳಿ, ಜೊತೆಗೆ ಈವ್ನಿಂಗು ಸೊಳ್ಳೆ ಕಾಟ ಬೇರೆ. ಆದರೂ ಕೂಡ ಅವಳನ್ನು ಮೀಟ್ ಮಾಡಿಕೊಂಡೇ ಬರಬೇಕು ಅಂತೇಳ್ಬಿಟ್ಟು, ಅದರಲ್ಲಿ ಅಕ್ಕ ಕೂಡ ಬೆಳಗ್ಗೆಯಿಂದ ತುಂಬ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂಥೇಳಿ ಬೇಗನೆ ಹೊರಟ್ಬಿಡೋಣ ಅಂಥೇಳಿ ತುಂಬ ಬೇಗ ಅವಸರ ಮಾಡಿಕೊಂಡು ಬರ್ತಾಯಿದ್ವಿ. ಸೊ ಇದೊಂದು ತುಂಬ ಮೆಮೊರೇಬಲ್ ನನಗೆ ಮಾತ್ರ, ತುಂಬ ಖುಷಿ ಅನ್ನಿಸ್ತು. ನೋಡಿ ಇಲ್ಲಿ ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಹಾಯ್ ಸೂಪರ್ ಹೀರೋ. ಹೌ ಆರ್ ಯು? ಫೈನ್. ಸೇಮ್. ಥ್ಯಾಂಕ್ ಯು ಹೇಳು ಧೃತಿ. ನೀನ್ ಆಟ ಆಡಲ್ಲ ಇಲ್ಲಿ ಇವ್ರ ಜೊತೆ ಆಟ ಆಡು. ಮತ್ತೆ ನಾವಿಬ್ಬರು ಸೇರಿದ ನಂತರ ಇಬ್ರಿಗೂ ತಗೊಂಡಿದ್ದು ಇದೊಂದೇ ಫೋಟೋ, ಈ ಸೆಲ್ಫಿ ಅವಳೇ ತಗೊಂಡಿದ್ದು. ಆಮೇಲೆ ಏನು ಜಸ್ಟ್ ಒಂದು 10 to 15 ಮಿನಿಟ್ಸ್ ಮಾತಾಡಿದ್ವಿ ಅಷ್ಟೇ. ಸೊ ಆಮೇಲೆ ನಾವು ಕೂಡ ಡಿಸ್ಪ್ಯಾಚ್ ಆಗಬೇಕಾಯಿತು, ತುಂಬ ತಡ ಆಗಿತ್ತು, ಅದಕ್ಕೋಸ್ಕರ. ಸೊ ಅಲ್ಲಿಂದ ಮತ್ತೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸಾಯಿ ಮಂದಿರದ ಹತ್ರ ಇದ್ದಿದ್ದು. ಸೊ ಅಲ್ಲೇ ಒಂದಿಷ್ಟು ಸ್ನ್ಯಾಕ್ಸ್ ತಿಂದ್ಕೊಂಡು, ಫೇವ್ರೆಟ್ ಸ್ನ್ಯಾಕ್ ನನಗೆ ಅಲ್ಲಿದು ಮಾತ್ರ. ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಆಗಿಬಿಟ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.